ಈ ಭೂಮಿ ಸಿಡಿದೊಡೆಯದಂತೆ ದೈವಿ ಶಕ್ತಿ ವಿಶ್ವನಾಯಕರೊಬ್ಬರಲ್ಲಿ ತನ್ನ ರೂಪಾತಿಶಯ ಸೃಜಿಸಿಕೊಳ್ಳುತ್ತದೆ. ಅದನ್ನು ಮೋದಿಜಿ ಅವರಲ್ಲಿ ಕಾಣುತ್ತಿದ್ದೇವೆ. ಸ್ನೇಹಿತರೆ, ದೇಶಬಾಂಧವರೇ, ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೋರುತ್ತಾ ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಈ ಬಗ್ಗೆ ಒಂದು ಪ್ಯಾರವನ್ನು ನಾನು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲೂ ಕೂಡ ಹೇಳಿರುವುದನ್ನು ನಿಮಗೆ ಈಗ ವಾಚನ ಮಾಡಿ ಹೇಳುತ್ತೇನೆ. ನಮ್ಮ ಈ ಭೂಮಿಯನ್ನು ನೂರಾರು ಬಾರಿ ಸಿಡಿಸಿ ಬಿಡುವಂತಹ ಅಣ್ವಸ್ತ್ರ, ರಾಸಾಯನಿಕ ಶಸ್ತ್ರಾಸ್ತ್ರಗಳಿವೆ. ಅವುಗಳ ಪ್ರಯೋಗವಾಗದಿರಲು ಕಾರಣ ದೈವಿಕ ನೆಲೆಯ ನೈತಿಕತೆಯೇ. ಅವುಗಳ ಕಾರಣ ಪ್ರಯೋಗವಾಗದಿರಲು ಅಸ್ತ್ರ, ಅಣ್ವಸ್ತ್ರ, ರಾಸಾಯನಿಕ ಅಸ್ತ್ರ, ಕೆಮಿಕಲ್ ವೆಪನ್ಸ್, ಅವುಗಳ ಪ್ರಯೋಗವಾಗದಿರಲು ಕಾರಣ ದೈವಿಕ ನೆಲೆಯ ನೈತಿಕತೆ. ಅದು ಭಾರತೀಯರಿಗೆ ತ್ರಿಗುಣಗಳ ಪ್ರಾಮಾಣ್ಯದ ಸತ್ವಗುಣ ಧರ್ಮ, ಬದುಕಿನ ಅಸ್ತಿತ್ವ, ವಿಶ್ವಜೀವನಕ್ಕೂ ಆದರ್ಶಪರಾಯ ಅಲ್ಲವೇ? ಹಿರಿಯ ಸಾಹಿತಿ ಆನಾ ಕ್ರ ಹೇಳುವಂತೆ ಅವರು ಹೇಳುತ್ತಾರೆ, ವಿಶ್ವ ಸಿಡಿದೊಡೆಯದಂತೆ ಹಿಡಿದಿಟ್ಟಿರುವುದು ಮಾನವತೆ ಒಂದೇ. ಮಾನವತೆಯಲ್ಲಿರುವ ದೈವಿಕತೆ ಒಂದೇ. ಕಾಲ ಕಾಲಕ್ಕೆ ವಿಶ್ವ ಮಾನವ ಧರ್ಮವು ಜಾಗೃತವಾಗುತ್ತಲೇ ಇರುತ್ತದೆ. ಪರಿವರ್ತನೆ ಜಗದ ನಿಯಮ. ಒಬ್ಬ ಸತ್ಸಾಧಕ ತನ್ನ ಜೀವಿತದ ಸಾಧನೆ ಮುಗಿಸಿ ಮಣ್ಣಾದ ಮರು ಬೆಳಗಿನಲ್ಲೇ ಮತ್ತೊಬ್ಬ ಸತ್ಸಾಧಕ ಜಗದ ಕಣ್ಣಾಗಿ ಹುಟ್ಟುತ್ತಾನೆ. ಒಬ್ಬ ಸತ್ಸಾಧಕನನ್ನು ನೀವು ಗುಂಡಿಟ್ಟು ನಾಸ್ತಿಕರು, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಕೊಂದರೂ ಕೂಡ ಇನ್ನೊಬ್ಬ ಸತ್ಸಾಧಕ ಮರು ಬೆಳಗಿನಲ್ಲೇ ಜಗದ ಕಣ್ಣಾಗಿ ಹುಟ್ಟುತ್ತಾನೆ. ಅದನ್ನು ನಾವು ನೋಡ್ತಾ ಇದ್ದೀವಿ ಎಂಬುದು ಜಗನ್ನಿಯಾಮಕನ ತ್ರಿಗುಣಾತ್ಮಕ ತತ್ವದ ಭಾಗವೇ ಆಗಿದೆ. ಮನುಷ್ಯನಿಗೆ ತ್ರಿಗುಣಾತ್ಮಕ ತತ್ವ ಅಂದ್ರೇನು ಮತ್ತೊಮ್ಮೆ ಹೇಳ್ತೇನೆ. ಸತ್ವಗುಣ, ರಜೋಗುಣ, ತಮೋಗುಣ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವಾಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ನನ್ನ ಸತ್ವಗುಣದಿಂದ ಬಂದಿದೆ ಯಾವುದು ನನ್ನ ಸತ್ವದಿಂದ, ದೈವತ್ವದಿಂದ ಎಂದು ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಕಾಲ ಕಾಲಕ್ಕೆ ವಿಶ್ವಮಾನವ ಧರ್ಮ ಜಾಗೃತವಾಗುತ್ತಲೇ ಇರುತ್ತದೆ. ಪರಿವರ್ತನೆ ಜಗದ ನಿಯಮ. ಒಬ್ಬ ಸತ್ಸಾಧಕ ತನ್ನ ಜೀವಿತದ ಸಾಧನೆ ಮುಗಿಸಿ ಮಣ್ಣಾದ ಮರು ಬೆಳಗಿನಲ್ಲೇ ಮತ್ತೊಬ್ಬ ಸತ್ಸಾಧಕ ಜಗದ ಕಣ್ಣಾಗಿ ಹುಟ್ಟುತ್ತಾನೆ ಎಂಬುದು ಜಗನ್ನಿಯಾಮಕನ
ತ್ರಿಗುಣಾತ್ಮಕ ತತ್ವದ ಭಾಗವೇ ಆಗಿದೆ. ಮನುಷ್ಯನಿಗೆ ಗೌರವಾನ್ವಿತ ವ್ಯಕ್ತಿತ್ವವು ಸ್ವಾತಂತ್ರ್ಯದ ಸ್ವೇಚ್ಛಾಚಾರದಲ್ಲಿಲ್ಲ. ವಸಾಹತುಶಾಹಿ ಬಳುವಳಿಯಂತೆ ಬಂದ ಅನುಕರಣೆಯಲ್ಲಿಲ್ಲ. ವೆಸ್ಟರ್ನ್ ಅವರನ್ನು ಇಮಿಟೇಷನ್ ಮಾಡುವುದರಲ್ಲಿಲ್ಲ. ಅಧ್ಯಾತ್ಮ, ಅಲರ್ಜಿ, ಅನುಕರಣೆ, ಎನರ್ಜಿ, ಅದು ವೆಸ್ಟರ್ನ್. ಒಳ್ಳೆಯದನ್ನು ಅನುಕರಣೆ ಮಾಡಬೇಕು. ಮತ್ತಾವುದೇ ಟ್ರೆಂಡ್ ಸ್ಟೈಲ್ನಲ್ಲಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಆಂತರಿಕ ಬಾಹ್ಯಿಕವಾಗಿ ಸತ್ವಗುಣದಿಂದ ದೌರ್ಬಲ್ಯಗಳನ್ನೆಲ್ಲ ಜಯಿಸಿ ನಡೆದುಕೊಂಡರೇನೆ ಅವರು ಸತ್ ಪ್ರಜೆಗಳು. ದೇಶದ ಅಭಿವೃದ್ಧಿಶೀಲ ಬೆಳವಣಿಗೆಯಲ್ಲಿದೆ. ಅವರಿಗೆ ಉತ್ತಮ ಭವಿಷ್ಯ ಹಾಗೂ ಆರ್ಥಿಕ ಪ್ರಗತಿ. ತಾಳಿದವನು ಬಾಳೆವನು, ಬಡವಂ ಬಲ್ಲಿದನಾಗದೆ, ಬಡವಂ ಬಲ್ಲಿಗನಾದನೆ, ಬಡವಂ ಬಲ್ಲಿದನಾಗನೆ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಬಡವಂ ಬಲ್ಲಿದನಾಗೇ ಆಗ್ತಾನೆ. ಹರಹರ ಶ್ರೀ ಚೆನ್ನ ಸೋಮೇಶ್ವರ. ತಾಳಿದವನು ಬಾಳ್ಯಾನು. ಆತ್ಮಹತ್ಯೆ ಎಲ್ಲದಕ್ಕೂ ಮದ್ದಲ್ಲ, ಮಸಣಕ್ಕೆ ಹೋಗೋದು. ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ್ದು. ಅದು ಸ್ಟ್ರಗಲ್ ಮಾಡ್ತಾ ಇರ್ತದೆ. 100 ವರ್ಷಕ್ಕೆ ಬಂದಿರೋದು ಇಲ್ಲಿಗೆ. ಅದರ ದೈಹಿಕ ರಚನೆ ಇದೆಯಲ್ಲ, ನರನಾಡಿಗಳ ರಚನೆ ಡಾಕ್ಟ್ರಿಗಳಿಗೂ ಗೊತ್ತಾಗಿಲ್ಲ. ಇಲ್ಲದೆ ಗೊತ್ತಾಗಿದ್ದಿದ್ರೆ 100% ಗೊತ್ತಾಗಿದ್ದಿದ್ರೆ 10% ಗೊತ್ತಾಗಿಲ್ಲ ಅವರಿಗೆ. 100% ಎಷ್ಟು ಅಂತ ಗೊತ್ತಿಲ್ಲ, 10% ಗೊತ್ತಾಗಿಲ್ಲ. ಗೊತ್ತಾಗಿದ್ದರೆ ಶವಕ್ಕೂ ಕೂಡ ರೀಚಾರ್ಜ್ ಮಾಡಿಬಿಡ್ತಿದ್ರು ಮೊಬೈಲ್ ಮಾಡ್ದಂಗೆ. ಇದನ್ನು ಒಂದು ಕಡೆ ಹೇಳಿದ್ದೀನಿ. ದೇಶದ ಅಭಿವೃದ್ಧಿಶೀಲ ಬೆಳವಣಿಗೆಯಲ್ಲಿ ಅವರಿಗೆ ಉತ್ತಮ ಭವಿಷ್ಯ ಹಾಗೂ ಆರ್ಥಿಕ ಪ್ರಗತಿ. ಆದ್ದರಿಂದ ಸರ್ವಜನಾಂಗೀಯ ಸತ್ವದ ಸುಂದರ ತೋಟವೇ ಈ ತ್ರಿಗುಣಗಳ ಪ್ರಪಂಚ. ಇಲ್ಲಿ ರಜಸ್ಸಿನ ತಮಸ್ಸಿನ ಅವಗುಣಗಳ ವ್ಯವಹಾರ ಹಗರಣಗಳು ದಮನವಾಗುವುದೂ ಕೂಡ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಗೀತೆ ಹೇಳುವಂತೆ ದೈವಿ ಶಕ್ತಿಯು ತನ್ನ ರೂಪಾತಿಶಯವನ್ನು ಸೃಜಿಸಿಕೊಳ್ಳುತ್ತಲೇ ಇರುತ್ತದೆ. ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುವ ಸತ್ಯ ಸದೃಶ ಘಟನೆಗಳಿಂದ ಆಗ ವಿಶ್ವನಾಯಕರು ತಲೆಬಾಗಿ ನಿಬ್ಬೆರಗಾಗಿ ವಿಶ್ವಶಾಂತಿಗೆ ತಲೆಬಾಗುವುದು ಅನಿವಾರ್ಯವೇ. ತನ್ನ ರೂಪಾತಿಶಯವನ್ನು ದೇವರು ಅಂತಹ ಮಹತ್ವವಾದ ದೇಶದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಇಡೀ ಪ್ರಪಂಚಕ್ಕೆ ವಿಶ್ವನಾಯಕನಾಗುವಂತಹ ಸತ್ವಗುಣದ ದೈವತ್ವದ ಗುಣದ ರಾಜಯೋಗಿಯೇ ಕಲಿಯುಗದ ರಾಜಯೋಗಿಯೇ ಆಗುವಂತಹ ಅಂತಹ ವ್ಯಕ್ತಿತ್ವ ಅದು ಭಾರತ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಅನ್ನೋದು ವಿವೇಕಾನಂದರ ಪೂರ್ವಾಶ್ರಮದ ಹೆಸರು. ಅವರಲ್ಲಿ ಸೃಜಿಸಿಕೊಳ್ಳುತ್ತಿರುವುದನ್ನು ನಾವು ಈಗ ಕಾಣ್ತಾ ಇದ್ದೇವೆ ಅಲ್ಲವೇ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ.
ಧರ್ಮಕ್ಕೆ ಚ್ಯುತಿ ಉಂಟಾದಾಗ ದೇವರು ಇದೇನು ಆಗಲ್ಲ, ತನ್ನ ರೂಪಾತಿಶಯವನ್ನು ಸೃಜಿಸ್ಕೊಳ್ತಾನೆ. ಪುರಾಣ ಕಾಲದಲ್ಲೂ ಅಷ್ಟೇ, ಪುರಾಣ ಇತಿಹಾಸ ಅಂತ ಹೇಳ್ತಾರೆ. ನಿಮಗೆಲ್ಲರಿಗೂ ಆ ದೈವಾನುಭವ ಉಂಟಾಗಲಿ. ಇನ್ನೊಂದು ಮಾತು, ಮನೆಯಲ್ಲಿ ಒಬ್ಬ ಮುದುಕನೂ ಇರಬೇಕಂತೆ, ಹಿತ್ಲಿಗೆ ಬಾಗಿಲಿರ್ಬೇಕಂತೆ. ವೃದ್ಧಾಪ್ಯದಲ್ಲಿ ಜೀವನಾನುಭವ, ದೈವಾನುಭವ ಇರ್ತಕ್ಕಂಥ ಅಂತಹ ವೃದ್ಧರು ಇರಬೇಕು. ಅವರ ಮಾತನ್ನು ಕೇಳಬೇಕು. ಯೌವನದಲ್ಲಿ ವೃದ್ಧಾಪ್ಯದ ಅನುಭವ, ವೃದ್ಧಾಪ್ಯದಲ್ಲಿ ಯೌವನದ ಉತ್ಸಾಹ ಇರಬೇಕು. ಬರೀ ಪುಂಡ್ರು ಪೋಕಿಗೆಗಳು ನೋಡ್ತಾ ಇದ್ದೇವೆ, ರೌಡಿಸಮ್ ನೋಡ್ತಾ ಇದ್ದೇವೆ. ಎಲ್ಲದಕ್ಕೂ ಆತ್ಮಹತ್ಯೆ ಮಾಡಿಕೊಂಡ್ರೆ, ವಿಷ ತಗೊಂಡ್ರೆ, ಅದು ತಗೊಂಡ್ರೆ ಬೇಗ ಹೋಗಲ್ಲ. ಭಾಳ ಬುದ್ಧಿವಂತರು. ರೈಲ್ವೆ ಹಳಿಗೆ ಬಿದ್ದುಬಿಟ್ರೆ ಬೇಗ ಹೋಗ್ಬಿಡುತ್ತೆ. ಎಷ್ಟು ಹೊರಗಡುತ್ತೆ, ವಿಷ ಕುಡಿದ್ಕೊಡ್ಲೆ ಹೋಗಲ್ಲ. ನದಿಗೆ ಬಿದ್ದರೂ ಹೋಗಲ್ಲ, ಬೇಗ 3 ಸಾರಿ ಹಾಕುತ್ತೆ. ಅದಕ್ಕೆ ಬೇಗ ಹೋಗ್ಬಿಡ್ಬೇಕಂದ್ರೆ ಆ ಹಿಂಸೆ ಬೇಡ. ರೈಲ್ವೆ ಟ್ರ್ಯಾಕ್, ಮೆಟ್ರೋ ಟ್ರ್ಯಾಕ್. ಏನು ಮನುಷ್ಯ ಜನ್ಮ ಬಹಳ ದೊಡ್ಡದು. ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಸ್ನೇಹಿತರೆ, ದೇಶ ಬಾಂಧವರೇ, ನಿಮಗೆಲ್ಲರಿಗೂ ಆ ದೈವಾನುಭವ ಉಂಟಾಗಲಿ. ಮನೆಯಲ್ಲಿ ಪ್ರಜ್ಞಾವಂತರಾದ ಹಿರಿಯರಿದ್ದರೆ ಅವರು ಮಾತನ್ನು ಕೇಳಿ. ಧೃತರಾಷ್ಟ್ರ ಎಷ್ಟೋ ಸಾರಿ ಹೇಳ್ತಾನೆ, ಅವನಿಗೆ ಚಿತ್ತಬುದ್ಧಿ ಇದ್ದಾಗ ದೈವಿಕತೆಯ ಭಾವನೆಯೇ ಇರುತ್ತೆ, ಆತನ ಸದ್ಭಾವನೆ ಇರುತ್ತೆ. ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ, ಎರಡರ ನಡುವೆ ಡೈಲಾಮ. ಕೊಡೆಗೂ ದುರ್ಯೋಧನ ಎದುರುಗಡೆ ನಿಂತ್ಕೊಳ್ಳದಲ್ಲೇ ಓಡೋಗ್ತಿರ್ತಾನೆ. ಈಗಲೂ ಕೂಡ ಹಿರಿಯರು ಏನಾರ ಹೇಳ್ತಿರ್ರಿ ಅಂದರೆ ಎದ್ದು ಹೋಗ್ಬಿಡ್ತಾರೆ, ಕೇಳಲ್ಲ. ಹೋಗಪ್ಪ, ಹೋಗಪ್ಪ. ನಿಮ್ಮ ಕಾಲ ಅಲ್ಲ, ಕಾಲ ಯಾವುದಾದ್ರೇನ್ರಿ? ನಡೆ ನುಡಿಗಳು, ಜೀವನ ಮೌಲ್ಯಗಳು ಒಂದೇ ಅಲ್ಲವೇ? ಸದ್ಭಾವನೆ, ಸದಾಚಾರ, ತನ್ಮಾರ್ಗದಲ್ಲಿ ಹೋಗೋದು, ದೈವಿಕತೆಯಲ್ಲಿ ಭಾವನೆ, ದೈವಭಕ್ತಿಯಲ್ಲಿ ಸನ್ಮಾರ್ಗ.